ಮೇ 1ರಿಂದ ವಸ್ತು ಪ್ರದರ್ಶನ ಪುನರಾರಂಭ ಮಾಡಿದ್ದೀರಿ ಅಂತ ಸಿದ್ಧತೆಗಳು ಏನೇನಾಗಿದೆ? ಸಿದ್ಧತೆಗಳೆಲ್ಲ ಸರಿ ಇದೆಯಾ? ಈಗಾಗಲೇ ಮೈಸೂರು ದಸರಾ ವಸ್ತು ಪ್ರದರ್ಶನ ಸಮ್ಮರ್ ಎಕ್ಸಿಬಿಷನ್ ಅಂತ ಹೇಳಿ ನಿನ್ನೆಯಿಂದ ಪ್ರಾರಂಭ ಮಾಡಿದ್ವಿ. ನಾವು ಕನಿಷ್ಠ ಒಂದೂವರೆ ತಿಂಗಳ ನಡೀತೇವೆ. ಒಳ್ಳೆಯ ರೀತಿಯಲ್ಲಿ ನಡೆಸಬೇಕು ಅಂತ ಹೇಳಿ ಗುತ್ತಿಗೆದಾರರನ್ನ ಹೇಳಿ ಅದು ಒಂದು ಫ್ರೆಂಡ್ ಮುಖಾಂತರ ಅದು ಕೊಟ್ಟಿದ್ದೀವಿ. ಬಹುಶಃ ಒಂದೂವರೆ ತಿಂಗಳು ಒಳ್ಳೆ ರೀತಿಯಲ್ಲಿ ಅಮ್ಯೂಸ್ಮೆಂಟ್ಸು ಅಂಗಡಿಗಳು ಎಲ್ಲ ಬಂದಿವೆ, ಫುಡ್ ಸ್ಟಾಲ್ಸ್ ಎಲ್ಲ ಬಂದಿವೆ. ಇವತ್ತು ಅಥವಾ ನಾಳೆಯಿಂದ ಫುಲ್ ಫ್ಲೆಡ್ಜ್ ಆಗಿ ನಡೀತದೆ. ಇವತ್ತಿಂದ ಹಿಡಿದು ಹೆಚ್ಚು ಕಡಿಮೆ ಒಂದೂವರೆ ತಿಂಗಳು ಈ ಎಕ್ಸಿಬಿಷನ್ ನಡೀತಿದೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಮಾಧ್ಯಮದ ಮುಖಾಂತರ ಹೇಳೋದಿಷ್ಟೇ, ಸಾರ್ವಜನಿಕರು ಸಂಜೆ ವೇಳೆಯಲ್ಲಿ ಎಕ್ಸಿಬಿಷನ್ ಬನ್ನಿ. ಇದರ ಜೊತೆ ಇದೇ ಸಂದರ್ಭದಲ್ಲಿ ನಾವು ಮ್ಯೂಸಿಕಲ್ ಫೌಂಟೇನ್ ಏನಿತ್ತು, ಮ್ಯೂಸಿಕಲ್ ಫೌಂಟೇನ್ ಹಾಗೂ ಡ್ರ್ಯಾಗನ್ ಪಾಂಡ್ ಎರಡು ಆನ್ ಮಾಡ್ತೀವಿ ನಾವು. ಮ್ಯೂಸಿಕಲ್ ಫೌಂಟೇನ್ ಪ್ರತಿ ಗಂಟೆಗೆ ಒಂದು ಬಾರಿ ನಡೀತದೆ. ಅದೇ ರೀತಿ ಡ್ರ್ಯಾಗನ್ ಪಾಂಡ್ ಕೋಟಿಂಗ್ ಸಮೇತ ಲೇಸರ್ ಶೋಸ್ಗಳು ನಾವು ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತಾರೆ. ಸರ್, ಈಗ ಮಕ್ಕಳುಗಳು ಜಾಸ್ತಿ ರಜಾ ಇರೋದ್ರಿಂದ ಬರ್ತಾರೆ. ಆ ರೀತಿ ಏನಾದ್ರು ಡ್ರ್ಯಾಗನ್ ಪಾಂಡ್ ಮತ್ತು ಡಿಸ್ಕೌಂಟ್ ವಿನಾಯಿತಿ ಏನಾದ್ರು? ಇಲ್ಲ, ಅದು ಟಿಕೆಟ್ ನಾವು ತಗೋತಾ ಇರೋದು 20 ರೂಪಾಯಿ. ಎಕ್ಸಿಬಿಷನ್ ಟಿಕೆಟ್ ತುಂಬ ತೀರಾ ಕಮ್ಮಿ ತಗೋತಾ ಇದ್ದೀವಿ. ಟಿಕೆಟ್ ಜೊತೆ ಮ್ಯೂಸಿಕಲ್ ಫೌಂಟೇನ್ ಅಂತ ಫ್ರೀ ಆಗಿರ್ತದೆ. ಡ್ರ್ಯಾಗನ್ ಪಾಂಡ್ಗೆ ಅದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್, ಅದಕ್ಕೆ ನಮ್ಗೆ ಖರ್ಚು ಆಗ್ತದೆ. ಅಲ್ಲಿ ನಾವೇನು ಖರ್ಚು ಮಾಡ್ತೇವೆ ಸಂಪಾದನೆ ಮಾಡೋಕ್ಕಲ್ಲ, ಅಲ್ಲಿಂದ ಏನು ಖರ್ಚು ಮಾಡ್ತೀವಿ ಅಷ್ಟೇ ಬಂದರೆ ಸಾಕು ಅನ್ನೋ ರೀತಿಯಲ್ಲಿ ನೋ ಪ್ರಾಫಿಟ್ ನೋ ಲಾಸ್ ನಡ್ಸೋಕೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರೇಕ್ಷಕರ ಯಾವ ಥರ ರೆಸ್ಪಾನ್ಸ್ ಇದೆ ಸರ್ ಸಮ್ಮರ್ ದಸರಾಕ್ಕೆ? ನಿನ್ನೆ ತಾನೇ ಸ್ಟಾರ್ಟ್ ಆಗಿದೆಯಲ್ಲ, ಈಗ ಮುಂದಿನ ನಾಳೆಯಿಂದ ಪ್ರೆಸ್ ಮೀಟ್ಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಅಡ್ವರ್ಟೈಸ್ಮೆಂಟ್ಸ್ಗಳಿಗೆಲ್ಲ ಹೋದಾದ ನಂತರ ಒಂದು 4-5 ದಿವಸ ಆದ ನಂತರ ಗೊತ್ತಾಗ್ತದೆ ನಮಗೆ. ಈಗ ಜನಗಳಿಗೆ ಕುಡಿಯೋ ನೀರು, ಶೌಚಾಲಯ ಅಂಥದ್ದೇನೋ ಸಿದ್ಧತೆಗಳಾಗಿದೆ ಸರ್? ಇದೆ, ಕುಡಿಯೋದು ನೀರಂತೂ ಕೊಟ್ಟೇ ಕೊಡ್ತೀವಿ, ಶೌಚಾಲಯ ಅಂತ ಅಲ್ಲೇ ಇದೆ, ನಾವು ಕೊಡ್ತಾ ಇದ್ವಿ. ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ನಾವು ಯಾವ ರೀತಿ ಯಥಾಸ್ಥಿತಿ ಹಿಂದೆ ದಸರಾ ಎಕ್ಸಿಬಿಷನ್ ನಡೆಸಿದಾಗ ಮಾಡ್ತೀವಿ ಅದೇ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಅಂಗಡಿ ಮಳಿಗಳಿಗೆಲ್ಲ ಪ್ರಾರಂಭ ಆಗಿದೆಯಾ? ಆಗಿದೆ. ಸುಮಾರು ಅಂಗಡಿಗಳಾಗಿವೆ. ಇವತ್ತು ಮಿಕ್ಕಿದ ಅಂಗಡಿಗಳು ಓಪನ್ ಆಗ್ತಿದೆ. ಬಹುಶಃ ಇವತ್ತಿಂದ ಅಥವಾ ನಾಳೆಯಿಂದ ಸಂಪೂರ್ಣವಾಗಿ ಫುಲ್ ಫ್ಲೆಡ್ಜಲ್ಲಿ ಎಕ್ಸಿಬಿಷನ್ ನಡೀತದೆ. ಈಗ ಮಕ್ಕಳುಗಳು ಬಂದರೆ ಫುಲ್ ಎಂಜಾಯ್ ಮಾಡ್ಬೋದು ಆರಾಮಾಗಿ. ಎಲ್ಲ ಇವತ್ತಿಂದನೇ ಪ್ರಾರಂಭ. ಏನು ಟೈಮಿಂಗ್ಸ್ ಇದೆ ಸರ್? 3 ಗಂಟೆಯಿಂದ ಹಿಡಿದು ಮಾಮೂಲಿ ರಾತ್ರಿ 9:30 10 ನಮಸ್ಕಾರ. ಕರ್ನಾಟಕ ಎಕ್ಸಿಬಿಷನ್ ಮೊದಲನೇ ಬಾರಿ ಇದು ಬೇಸಿಗೆ ಮೇಳ ಅಂತ ಮಾಡ್ತಾ ಇದ್ದೀವಿ. ಇದು ಏನಂದ್ರೆ ಈ ಸದ್ಯ ಏನು ಮರ್ಮೇಡ್ ಬರ್ತಾ ಇದೆ, ಮತ್ತೆ ಅಮ್ಯೂಸ್ಮೆಂಟ್ ಎಲ್ಲ ಇದೆ, ಐಸ್ ಎಕ್ಸಿಬಿಷನ್ ಮತ್ತೆ ಎಲ್ಲ ಮಳಿಗೆಗಳು ಸಮ್ಮರ್ ಮಕ್ಕಳಿಗೋಸ್ಕರ ಫೌಂಟೇನ್ ಚಾಲು ಇರ್ತದೆ, ಎಲ್ಲ ಚಾಲುಗಳಿರ್ತದೆ. ಮ್ಯೂಸಿಕಲ್ ಫೌಂಟೇನ್ ಚಾಲು ಇರುತ್ತೆ. ಚೈನಾದಿಂದ ಈಗ ಬೇಸಿಗೆ ಮೇಳ ಎಷ್ಟು ದಿನ ನಡೆಯುತ್ತೆ ಸರ್? ಇದು 54 ಡೇಸ್ ನಡೆಯುತ್ತೆ. ಓಕೆ, ಏನ್ ಚಾರ್ಜ್ ಮಾಡಿದಿರಿ ಸರ್? 50 ರೂಪಾಯಿ ಎಂಟ್ರಿ ಮಾಡಿದ್ವಿ. 50 ರೂಪಾಯಿ ಎಂಟ್ರಿ ಫೀಸ್ ಮಾಡಿದ್ದೀರಾ? ಏನೇನು 50 ರೂಪಾಯಿಗೆ ಏನೇನು ನಾವು ನೋಡ್ಬೋದು? ಫಸ್ಟ್ ಬಂದು ಫೌಂಟೇನ್ ನೋಡ್ಬೋದು, ಫ್ರೀಯಾಗಿ ಫೌಂಟೇನ್ ನೋಡ್ಬೋದು. ಆಮೇಲೆ ಫುಡ್ ಐಟಮ್ಸ್, ಕಮರ್ಷಿಯಲ್ ಸ್ಟಾಲ್ಸ್ ಎಲ್ಲ ಇದೆ. ಅಮ್ಯೂಸ್ಮೆಂಟ್, ಅದು ಅಮ್ಯೂಸ್ಮೆಂಟ್ ಮಾತ್ರ ಸಪ್ರೇಟ್ ಟಿಕೆಟ್ಸ್ ಇರುತ್ತೆ. ಮರ್ಮಡೋದು ಸಪ್ರೇಟ್ ಅಥವಾ ಏನು? ಮರ್ಮೆಟ್ ಸಪ್ರೇಟ್ ಟಿಕೆಟ್ ಇರುತ್ತೆ. ಸಪ್ರೇಟ್ ಟಿಕೆಟ್ ಇದೆ. ಸಪ್ರೇಟ್ ಟಿಕೆಟ್ ತಗೊಳ್ಳೋಂತ ಎಷ್ಟು ಇವೆಂಟ್ಸ್ಗಳಿದೆ ಇಲ್ಲಿ? ಇದು ಮರ್ಮೆಟ್ ಅಂದ್ರೆ ಇದು ಸಮುದ್ರದಲ್ಲಿ ಪರಿ ಅಂತ ಇರ್ತದೆ ಸರ್, ಮತ್ಸ್ಯಕನ್ಯೆ. ಮತ್ಸ್ಯಕನ್ಯಾ ಅದಿರುತ್ತೆ, ಬಹಳ ಅಟ್ರಾಕ್ಟಿವ್ ಇರುತ್ತೆ. ಜಲ್ಪರಿ ಅದು ಬಹಳ ಅಟ್ರಾಕ್ಟಿವ್ ಇರುತ್ತೆ ಸರ್. ಅದಕ್ಕೆ ಸಪ್ರೇಟ್ ಚಾರ್ಜ್ ಮಾಡ್ತೀರಾ? ಸಪ್ರೇಟ್ ಚಾರ್ಜ್ ಮಾಡ್ತೀವಿ. ಓಕೆ, ನಾಮಿನಲ್ ಚಾರ್ಜ್ ಮಾಡ್ತೀವಿ. ಮಾಡ್ತೀವಿ. ಯಾವತ್ತು ಇನಾಗ್ರೇಷನ್ ಇದು? ಇದು ನಾಳೆ.